ಅಂತ ಮನವಿ ಕೊಟ್ಟರು ಸರ್. ಇವತ್ತದೇ ಅವರು ಲಾಸ್ಟ್ ಇಯರ್ ನಮ್ಮದೇನು ಭವನ ಉದ್ಘಾಟನೆ ಇತ್ತು, ಬರ್ತೀನಿ 1 ಕೋಟಿ ಕೊಟ್ಟು ಅಂತ ಹೇಳಿದ್ರು. ಅದನ್ನೇ ಜ್ಞಾಪಕ ಮಾಡೋಕ್ಕೆ ಮತ್ತು ಹೊಸ ವರ್ಷದ ಶುಭಾಶಯನ ಹೇಳಲಿಕ್ಕೆ ನಾವೆಲ್ಲ ಸಮಾಜ ಬಾಂಧವರೆಲ್ಲ ಸೇರಿ ಒಗ್ಗಟ್ಟಾಗಿ ಮತ್ತೊಂದು ಸರಿ ಮುಖ್ಯಮಂತ್ರಿಗಳಿಗೆ ಮನವಿನೂ ಮಾಡಿದ್ವಿ ಮತ್ತು ಹೊಸ ವರ್ಷದ ಶುಭಾಶಯಗಳನ್ನು ಕೊಟ್ಟಿದ್ವಿ. ಅವರು ಸಂತೋಷದಿಂದ ಆದಷ್ಟು ಬೇಗ ಮಾಡ್ತಾರೆ ಅಂತ ಹೇಳ್ತಾರೆ. ಏನಂತ ಮನವಿ ಮಾಡಿದ್ರಿ? ಏನು ಮನವಿ ಮಾಡಿದ್ರಿ ಸ್ಟೇಮ್? ಅದೇ ನಮ್ಗೆ 2 ಕೋಟಿ ಅನುದಾನ ಕೊಡ್ತೇನೆ ಅಂತ ಹೇಳಿದರು. ಗ್ರ್ಯಾಂಟ್ 1 ಕೋಟಿ ಕೊಟ್ಟು ಬರ್ತೇನೆ ಅಂತ ಹೇಳಿದರು. ಬಟ್ ಇನ್ನೂ ಕೊಟ್ಟಿಲ್ಲ, ಕೊಡ್ತೇವೆ ಅಂತ ಹೇಳಿದ್ದಾರೆ. ಬಟ್ ಅದನ್ನೇ ಜ್ಞಾಪಕ ಆಯಿತು ಮತ್ತು ಹೊಸ ವರ್ಷದ ಶುಭಾಶಯ ಹೇಳಲಿಕ್ಕೆ ನಾವು ಮುಖ್ಯಮಂತ್ರಿಗಳು ಭೇಟಿ. ಒಂದು ವರ್ಷ ಮಾರ್ಚ್ ಎಂಡರೊಳಗೆ ಸಿಗ್ಬೋದು ಅಂತ ಹೇಳ್ತೀರಾ? ಮುಂದಿನ ದಿನಗಳಲ್ಲಿ ತಿಳಿಸ್ತೇವೆ ಅನ್ನೋದಕ್ಕಿಂತ ಆದಷ್ಟು ಬೇಗನೆ ಕೊಡ್ತೇನೆ ಅಂತ ಹೇಳಿದ್ರು. ಓಕೆ ಸರ್. ಕರ್ನಾಟಕ ರಾಜ್ಯ ಮಟ್ಟದ ನಾಮದೇವ್ ಶಿಂಪಿ ಸಮಾಜವು ಗೋಪಾಡೆಯವರ ನಾಯಕತ್ವದಲ್ಲಿ ಬಂದು ಒಂದು ಮನವಿಯನ್ನು ಕೊಟ್ಟಿದ್ದಾರೆ. ಈ ಮನವಿಗೆ ಹಿಂದುಳಿದ ವರ್ಗ 2A ಸಮುದಾಯ, ಶಿಂಪಿ ಸಮಾಜ, ಬೆಂಗಳೂರಲ್ಲಿ ವಿದ್ಯಾರ್ಥಿ ನಿಲಯ ಮತ್ತು ಸಮುದಾಯ ಭವನದ ಮುಂದುವರಿದ ಕಾಮಗಾರಿಗೆ ಹಣದ ಕೊರತೆ ಇದ್ದುದರಿಂದ ಸರ್ಕಾರದಿಂದ ಹಿಂದುಳಿದ ವರ್ಗಗಳ ಕಲ್ಯಾಣ ನಿಧಿಯಿಂದ 2 ಕೋಟಿ ಅನುದಾನ, ಕನಿಷ್ಠ 2 ಕೋಟಿ ಅನುದಾನವನ್ನು ಬಿಡುಗಡೆ ಮಾಡುವಂತೆ ನನಗೆ ಒಂದು ಮನವಿಯನ್ನು ಕೊಟ್ಟಿದ್ದಾರೆ. ಆ ಮನವಿ ಮೇಲೆ ನಾನು ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು ಒತ್ತಾಯ ಮಾಡಿ ಆದಷ್ಟು ಬೇಗ ಆ ಹಣವನ್ನು ಬಿಡುಗಡೆ ಮಾಡಿಸಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಲಾಸ್ಟ್ ಟೈಮ್ ಕೊಟ್ಟಿದ್ವಲ್ಲ, ನಿಂತು ಹೋಗಿಲ್ಲ ಇವತ್ತು ಫುಲ್ ಬಿಸಿ ಇತ್ತು. ಹೊಲಕ್ಕೆ ಮಾಡ್ಬೇಕು